ಮಹಾಶಿವರಾತ್ರಿ. ಈ ಶಿವರಾತ್ರಿಯಂದು ಆಳಂದ್ ಪಟ್ಟಣದಲ್ಲಿರುವಂತಹ ಸಂತ ರಾಘವ ಚೈತನ್ಯರ ಸಮಾಧಿಯ ಮೇಲಿನ ಶಿವಲಿಂಗ ಪೂಜೆ ಬಹಳ ಯಶಸ್ವಿಯಾಗಿದೆ. ಕಳೆದ ಬಾರಿ ಕೋರ್ಟ್ ಆದೇಶ, ಈ ಬಾರಿಯೂ ನ್ಯಾಯಾಲಯದ ಆದೇಶವನ್ನು ಪಡೆದು ನಾವೆಲ್ಲರೂ ಕೂಡ ಭಕ್ತಾದಿಗಳು ವಿಜೃಂಭಣೆಯಿಂದ ಪೂಜೆಯನ್ನು ಮಾಡಿದ್ದೀವಿ. ಗಂಗಾ ಪೂಜೆ ಆಗಿದೆ, ವಿಘ್ನೇಶ್ವರ ಪೂಜೆ ಆಗಿದೆ ಮತ್ತು ಮಹಾರುದ್ರಾಭಿಷೇಕ ಪೂಜೆ, ಮಹಾಮಂಗಳಾರತಿಯನ್ನು ಬಹಳ ಸಂತೋಷದಿಂದ ಭಕ್ತಿಯಿಂದ ನೆರವೇರಿಸಿದ್ದೀವಿ. ದುರಂತ ಅಂದರೆ ಜಿಹಾದ್ ಮಾನಸಿಕತೆ, ಲ್ಯಾಂಡ್ ಜಿಹಾದ್ ಅನ್ನುವಂಥದ್ದು ಈ ದೇಶದಲ್ಲಿ ಪ್ರಾರಂಭವಾಗಿದೆ. ಅದರ ಮುಂದುವರಿದ ಭಾಗ ಇವತ್ತು ನಮ್ಮ ರಾಘವ ಚೈತನ್ಯ ಸಮಾಧಿಯ ಸ್ಥಳದಲ್ಲಿ ಲ್ಯಾಂಡ್ ಜಿಹಾದ್ ಆಗ್ತಾ ಇದೆ. ಅಕ್ರಮ ಗೋರಿಯ ಕುರುಹನ್ನು ಅಲ್ಲಿ ಸ್ಥಾಪನೆ ಮಾಡಿ ಚಾದರನ್ನು ಹಾಕಿ ನಮ್ಮ ಶಿವಲಿಂಗವನ್ನು ಮುಚ್ಚಿಸುವಂಥ ಪ್ರಯತ್ನ ಅಲ್ಲಿ ನಡೀತಾ ಇದೆ. ಇದು ಆಗಬಾರ್ದು. ಮುಸ್ಲಿಮರು ಮಾಡಿರುವಂಥ ಲ್ಯಾಂಡ್ ಜಿಹಾದೇ ನಮಗೆ ಎದುರಿಸೋಕ್ಕಾಗ್ತಾ ಇಲ್ಲ. ಇವತ್ತು ಪೂಜೆಗೆ ಪೊಲೀಸರು ಕೂಡ ಲ್ಯಾಂಡ್ ಜಿಹಾದ್ ಮಾಡಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಕಳೆದ ಬಾರಿ 15 ಜನ ಆರಾಮಾಗಿ ನಿಂತ್ಕೊಂಡು ನಾವು ಪೂಜೆ ಮಾಡಿದ್ವಿ. ಆದರೆ ದುರಂತ ಅಂದರೆ ಕೋರ್ಟ್ ಆದೇಶ ಮಾಡಿದ್ರೂ ಕೂಡ ಸಿಕ್ಕಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಒಂದು ಕಾಲಿಡ್ಲಿಕ್ಕೂ ಜಾಗದ ಅನುಕೂಲತೆ ಇವತ್ತು ಪೊಲೀಸ್ ಇಲಾಖೆ ಮಾಡಿಕೊಟ್ಟಿಲ್ಲ. ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ಯಾಕೆ? ಕೋರ್ಟ್ ಮುಕ್ತವಾಗಿ ನಮಗೆ ಪೂಜೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದೆ ಅಂದಮೇಲೆ ಅಲ್ಲಿ ಸ್ಥಳ ಸ್ವಚ್ಛತೆ ಮಾಡಿ ಬ್ಯಾರಿಕೇಡ್ಗಳನ್ನು ತೆಗೆದುಬಿಟ್ಟು ನಮಗೆ ಪೂಜೆಗೆ ಶಾಂತವಾಗಿ ಅನುಕೂಲ ಮಾಡಿಕೊಡ್ಬೇಕಾಯಿತು. ಎಲ್ಲೋ ಪೊಲೀಸ್ ಇಲಾಖೆಯೂ ಕೂಡ ಒಂದು ಮುಸ್ಲಿಮರ ತುಷ್ಟೀಕರಣಕ್ಕಾಗಿ ನಮಗೆ ಪೂಜೆ ಮಾಡಲಿಕ್ಕೆ ಬಹಳ ಇಕ್ಕಟ್ಟಿನ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದರೆ. ಇದನ್ನೂ ಕೂಡ ನಾವು ಮುಂದೆ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡ್ತೀವಿ. ಮಂದಿರ ಉಳಿಸಿಕೊಳ್ಳುವುದಕ್ಕಾಗಿ ದಾಖಲೆಗಳನ್ನು ಸಂಗ್ರಹ ಮಾಡಿ ನಾವು ನ್ಯಾಯಾಲಯದ ಮೊರೆ ಹೋಗಿ ಸ್ವಲ್ಪೇ ದಿನಗಳಲ್ಲಿ ಮಂದಿರ ನಿರ್ಮಾಣಕ್ಕೆ ಅಡಿಪಾಯವನ್ನು ನಾವು ಹಾಕ್ತೇವೆ. ಚೈತನ್ಯ ಶಿವಲಿಂಗದ ಪೂಜೆಯನ್ನು ಇವತ್ತು ಶಿವರಾತ್ರಿಯ ನಿಮಿತ್ತವಾಗಿ ಅತ್ಯಂತ ಭಕ್ತಿಪೂರ್ವಕ ಮತ್ತು ಶಾಸ್ತ್ರಪೂರ್ವಕವಾಗಿ ಆಂದೋಲ ಅಪ್ಪವರು ಹಾಗೂ ಕಡಗಂಚಿ ಅಪ್ಪವರ ನೇತೃತ್ವದಲ್ಲಿ ಮತ್ತು ಗುರುನಾಥ್ ಜೋಶಿ ಅವರ ನೇತೃತ್ವದಲ್ಲಿ ನಾವೆಲ್ಲ ಭಕ್ತರು ಸೇರಿ ಇವತ್ತು ಪೂಜೆ ಸಲ್ಲಿಸಿ ಬಂದಿದ್ದೀವಿ. ಇದು ಸತತವಾಗಿ 3ನೇ ವರ್ಷ ನಾವು ಪೂಜೆ ಸಲ್ಲಿಸ್ತಾ ಇದ್ದೀವಿ. ಮೊದಲನೇ 2 ವರ್ಷ ಕೂಡ ನಾವು ಪೂಜೆ ಮಾಡಿದ್ದೀವಿ. ಆದರೆ ಈ ವರ್ಷ ವಿಪರ್ಯಾಸ ಅಂದರೆ ನಾವು ನ್ಯಾಯಾಲಯಕ್ಕೆ ಹೋಗಿ ಅನುಮತಿ ತಗೊಂಡು ಇವತ್ತು ಪೂಜೆ ಮಾಡಬೇಕಾಯಿತು. ಭಾರತ ದೇಶದ ಸಂವಿಧಾನದಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ ತನ್ನ ಇಷ್ಟಪಡುವಂಥ ಧರ್ಮದ ಆಚರಣೆ ಮಾಡಲಿಕ್ಕೆ ಹಕ್ಕಿದೆ. ಆದರೆ ಈ ನಮ್ಮ ಕರ್ನಾಟಕದ ಸರ್ಕಾರದಲ್ಲಿ ನಾವು ಹಿಂದೂಗಳು ನಮ್ಮ ಶಿವಲಿಂಗ ಪೂಜೆ ಮಾಡಬೇಕಾದ್ರೆ ಇವತ್ತು ನ್ಯಾಯಾಲಯಕ್ಕೆ ಹೋಗುವಂಥ ಪರಿಸ್ಥಿತಿ ಬಂದದ. ಅದಕ್ಕೆ ನಾವು ಇದು ಖಂಡಿಸ್ತೀವಿ. ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಾಗ ಅವರು ಸುಮಾರು 15 ದಿನಗಳ ಕಾಲ ಇಟ್ಕೊಂಡು ಆ ಮನವಿಯನ್ನು ಏನೂ ಉತ್ತರ ಕೊಡಲಾರ್ದೇ ನಾವು ಅನಿವಾರ್ಯವಾಗಿ ನ್ಯಾಯಾಲಯಕ್ಕೆ ಹೋಗಬೇಕಾಯಿತು. ನ್ಯಾಯಾಲಯ ತೀರ್ಪು ಮಾಡುವಂಥ ಸಂದರ್ಭದಲ್ಲಿ ಯಾವಾಗ ನಾವು ತಿರಸ್ಕಾರ ಮಾಡೀವಿ ಅಂತಂದು ಒಂದು ಆರ್ಡರ್ ಪಾಸ್ ಮಾಡ್ತಾರೆ. ಮತ್ತೆ ನಾವು ಅದನ್ನು ಚಾಲೆಂಜ್ ಮಾಡಬೇಕಾಯಿತು. ಇವತ್ತು ನ್ಯಾಯಾಲಯ ನಮ್ಮೆಲ್ಲರ ವಾದವನ್ನು ಆಲಿಸಿ ಇವತ್ತು ಹಿಂದೂಗಳು ಪೂಜೆ ಮಾಡಬೇಕು ಅಂತಂದು ಅನುಮತಿ ಕೊಟ್ಟಿದ್ದಾರೆ. ಅದಕ್ಕೆ ನಾನು ನ್ಯಾಯಾಲಯಕ್ಕೆ ಅಭಿನಂದನೆ ಹೇಳ್ತೀನಿ. ನಮ್ಮ ಸಂವಿಧಾನಕ್ಕೆ ಇವತ್ತು ನಾವು ನ್ಯಾಯ ಸಿಕ್ಕಿದೆ. ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಮನ ಸಲ್ಲಿಸ್ತೀನಿ. ನಮ್ಮ ಈ ಹೋರಾಟ ನಿರಂತರ. ಇವತ್ತು ಆಳಂದದಲ್ಲಿ ಕೆಲವೊಬ್ಬ ಜಿಹಾದಿ ಮಾನಸಿಕತೆ ಇರುವಂಥವರು ಅಶಾಂತಿ ಸೃಷ್ಟಿಸುವಂಥ ಒಂದು ಉದ್ದೇಶದಿಂದ ಕೆಲವು 2 ವರ್ಷದಿಂದ ಇಲ್ಲಿ ಗಲಾಟೆಯನ್ನು ಮಾಡಿದರು. ಅದಕ್ಕಾಗಿ ಇಂಥ ಬಂದೋಬಸ್ತ್ ಮಾಡುವಂಥ ಅನಿವಾರ್ಯತೆ ಆಗಿದೆ. ಆದರೆ ಜಿಲ್ಲಾ ಆಡಳಿತ SP ಸಾಹೇಬರು ಮತ್ತು ಎಲ್ಲ ಪೊಲೀಸ್ ಅಧಿಕಾರಿಗಳು ಬಹಳಷ್ಟು ಕಠಿಣ ಕ್ರಮಗಳು ಕೈಗೊಂಡು ಶಾಂತಿಯುತವಾಗಿ ಇವತ್ತು ನಮಗೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೂ ಕೂಡ ಅಭಿನಂದನೆಗಳನ್ನು ಹೇಳ್ತೀನಿ. ಈಗ ನಾವು ಮುಂದೆ ಏನು ಹೋರಾಟ ಇದೆ, ಇದು ಕಾನೂನು ಹೋರಾಟ ಮತ್ತು ರಾಘವ ಚೈತನ್ಯರ ಇತಿಹಾಸ, ಅವರ ಕುರುಗಳು ಎಲ್ಲೆಲ್ಲಿ ಸಿಗ್ತಾವೆ ಅವೆಲ್ಲವನ್ನು ತೆಗೆದು ಮತ್ತೆ ನಾವು ಇದು ಮಂದಿರ ನಿರ್ಮಾಣಕ್ಕಾಗಿ ಮುಂದೆ ಒಂದು ಬಹಳ ಪ್ಲ್ಯಾನ್ಡ್ ಆಗಿ ನಾವು ನ್ಯಾಯಾಲಯದಲ್ಲಿ ಹೋರಾಟ ಮುಂದುವರಿಸ್ತೀವಿ ಅಂತಂದು ಈ ಸಂದರ್ಭದಲ್ಲಿ